ಸೈಬರ್ ಕ್ರೈಂ ಸುರಕ್ಷತೆಗಾಗಿ ಸೈಕಲ್ ಜಾಥಾಗೆ ಚಾಲನೆ. ಪೊಲೀಸ್ ಉಪವಿಭಾಗದ ವತಿಯಿಂದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಸೈಬರ್ ಸುರಕ್ಷತೆಗಾಗಿ ಸೈಕಲ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ದಂಡಾಧಿಕಾರಿ ಅರುಣ್ ಎಚ್ ದೇಸಾಯಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಹಾಗೂ ಡಿವೈಎಸ್ಪಿ ಚಂದ್ರಶೇಖರ್ ಜಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸಲಿಂಗಪ್ಪ ಅವರು ಈ ಜಾಥಾಗೆ ಚಾಲನೆ ನೀಡಿದರು. ನೂರಾರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಜಾಥಾದಲ್ಲಿ ಪಾಲ್ಗೊಂಡು ತಹಸೀಲ್ದಾರ್ ಕಚೇರಿ ಆವರಣದಿಂದ ನಗರದ ವಿವಿಧ ವೃತ್ತಗಳ ಮಾರ್ಗವಾಗಿ ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿರುವ ಅಂಬೇಡ್ಕರ್ ವೃತ್ತದವರೆಗೂ ಸೈಕಲ್ ಜಾಥಾ ನಡೆಸಿ ಪುನಃ ತಹಸೀಲ್ದಾರ್ ಕಚೇರಿಗೆ ವಾಪಸ್ಸಾಗಿ ಸೈಬರ್ ಕ್ರೈಂ ವಂಚನೆಗೆ ದೇಶದಲ್ಲಿ ಸುಮಾರು 40 ಕೋಟಿ ಜನರು ಸಿಲುಕಿದ್ದು, ಇದರಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಂಗೆ ಬಲಿಯಾಗಿದ್ದು ಅಕ್ಷರಸ್ಥರಾಗಿದ್ದು, ಈ ಅಕ್ಷರಸ್ಥರನ್ನ ಅತಿ ಹೆಚ್ಚು ಮೊಬೈಲ್ ಹಾಗೂ ಕಂಪ್ಯೂಟರ್ನಲ್ಲಿ ಬಳಕೆ ಮಾಡಿಕೊಳ್ಳುತ್ತಿರುವಾಗ ಸೈಬರ್ ವಂಚಕರು ವಿವಿಧ ಜಾಹೀರಾತುಗಳನ್ನು ಬಿತ್ತರಿಸಿದ್ದು, ಜಾಹೀರಾತು ಅಥವಾ ಸಂದೇಶಗಳನ್ನು ಕ್ಲಿಕ್ ಮಾಡಿದರೆ ಸೈಬರ್ ವಂಚನೆಗೆ ಒಳಗಾಗುವುದು ಶತಸಿದ್ಧ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ತಮ್ಮ ಮೊಬೈಲ್ ಪಾಸ್ವರ್ಡ್ ಬದಲಾಯಿಸುತ್ತಾ ಜಾಗೃತರಾಗಬೇಕು ಎಂದು ಹೇಳಿದರು. ಕ್ರೆಡೆನ್ಷಿಯಲ್ಸ್ಗಳನ್ನು ಅಂದರೆ ನಿಮ್ಮ ಪಾಸ್ವರ್ಡ್, ಫೋನ್ಪೇ, YBL ಲಿಂಕ್, UPI ಲಿಂಕ್ ಆಗಿರ್ಬೋದು, ಅಥವಾ ಡೆಬಿಟ್ ಕಾರ್ಡ್ ನಂಬರ್ಸ್ಗಳಾಗಿರ್ಬೋದು, ಈ ಥರದನ್ನು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ಗೆ ಮರಳಾಗಿ ಯಾವುದೇ ಕಾರಣಕ್ಕೂ ದಯವಿಟ್ಟು ಫಿಲಪ್ ಮಾಡೋಕ್ಕೆ ಹೋಗಬೇಡಿ. ಮೆಜಾರಿಟಿ ಆಗೋದು ಅದೇ ರೀತಿ. ಏನೋ 1000 ರೂಪಾಯಿ ಹಾಕಿದರೆ 1 ಲಕ್ಷ ಕೊಡ್ತೀವಿ, 3 ದಿನದಲ್ಲಿ ಗೆಲ್ರಿ, ಬೈಕ್ ಬಹುಮಾನ ಗೆಲ್ತೀವಿ, ಅದು ಇದೊಂದು ಸುಮ್ಮನೆ ಅನ್ನೆಸೆಸರಿ ಕೊಡ್ತಾರೆ. ಹಂಗೆ ಯಾರೂ ಕೊಡಲ್ಲ. ಸುಮ್ಮನೆ ನೀವು ಅಲ್ಲಿ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಡೇಟಾನ ಅದರಲ್ಲಿ ಎಂಟ್ರಿ ಮಾಡಿ ಆಮೇಲೆ 10,000 ಕಳ್ಕೊಂಡು, 50,000 ಕಳ್ಕೊಂಡು, 1 ಲಕ್ಷ ಕಳ್ಕೊಂಡು ಅಂತ ಪೊಲೀಸ್ ಸ್ಟೇಷನ್ ಬರ್ತೀರಿ. ಒಂದಿಷ್ಟು ಸೈಬರ್ ಕ್ರೈಮ್ಗಳನ್ನ ಸರ್ ಹೇಳಿದ್ರೆ ಟ್ರೇಸ್ ಮಾಡ್ಬೋದು. ಇನ್ನೊಂದಿಷ್ಟು ಬಹಳ ರಿಮೋಟ್ ಲೊಕೇಶನ್ ಅಲ್ಲಿ ಕುತ್ಕೊಂಡು ಅಥವಾ ಡೀಪ್ ವೆಬ್ ಅಂತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ ಅವ್ರು ಎಲ್ಲಿಂದ ಮಾಡಿದಾರೆ ಅಂತಕ್ಕಂಥದ್ದನ್ನ ಟ್ರೇಸು ಇರಂಗಿಲ್ಲ. ಅಂಥವೆಲ್ಲ ಮಾಡ್ತಿದ್ದಾರೆ. ಅಂಥದಕ್ಕೆ ಯಾವುದೇ ಕಾರಣಕ್ಕೂ ಯುವಕರು ಮರಳಾಗಬೇಡ್ರಿ. ಯಾವ್ದು ಅಥೆಂಟಿಕ್ ವೆಬ್ಸೈಟ್ ಅದರಲ್ಲಿ ಬರುತ್ತೆ, HTTPS ಅಂತ ಬರುತ್ತೆ, ಅದು ಅಥೆಂಟಿಕ್ ವೆಬ್ಸೈಟ್. ಆ ಅಥೆಂಟಿಕ್ ವೆಬ್ಸೈಟ್ ಅಲ್ಲಿ ಇದ್ರೆ ನೀವು ನಿಮ್ಮ ಕ್ರೆಡೆನ್ಷಿಯಲ್ಸ್ಗಳನ್ನ ಅದೆಲ್ಲ ಇದನ್ನ ಮಾಡ್ಬೋದು. ಮೆಜಾರಿಟಿ ಕಡೆ ಎಲ್ಲೂ ಸಹ ನೀವು ಪಾಸ್ವರ್ಡ್ ಅನ್ನ ಫಾರ್ಗೆಟ್ ಪಾಸ್ವರ್ಡ್ ಆಗಿರ್ಬೋದು ಅಥವಾ ಪಾಸ್ವರ್ಡ್ ಸೇವ್ಡ್ ಫಾರ್ ಎವರ್ ಆ ಥರದ್ದು ಕೊಡಕ್ಕೆ ಹೋಗಬೇಡಿ. ಹೆಚ್ಚಿನ ಬಾರಿ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ತಾ ಇರಿ. ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಮೊಬೈಲ್, ಫೋನ್ಪೇ ಅಥವಾ ಇತರ ಫೈನಾನ್ಷಿಯಲ್ ಇದರಲ್ಲೂ ಸಹ ನಿಮ್ಮ ಕ್ರೆಡೆನ್ಷಿಯಲ್ಸ್ಗಳನ್ನ ಪದೇ ಪದೇ ಚೇಂಜ್ ಮಾಡ್ಕೊಳ್ತಾ ಇರಿ. ಮತ್ತು ವಿಶೇಷವಾಗಿ ಮಹಿಳೆಯರು ಮತ್ತು ಯುವತಿಯರೆಲ್ಲರೂ ಸಹ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗಳಲ್ಲಿ ಬಹಳಷ್ಟು ಹುಷಾರಾಗಿರಿ. ಫೇಕ್ ಅಕೌಂಟ್ಗಳಿಂದ ನಿಮ್ಮನ್ನು ಮರಳು ಮಾಡತಕ್ಕಂಥ ಕೆಲಸನೂ ಸಹ ನಡೀತಾ ಇದೆ. ಆ ಸೈಬರ್ ವಂಚನೆಗೆ ಅನೇಕ ಹೆಣ್ಮಕ್ಳು ಬಲಿಯಾಗಿದ್ದಾರೆ. ಅದಾದ್ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ಅವರನ್ನ ಮಾನಸಿಕ ಹಿಂಸೆ ಕೊಡ್ತಕ್ಕಂಥವು ಸಹ ಜಾಲ ಬಹಳ ಸಕ್ರಿಯವಾಗಿದೆ. ದಯವಿಟ್ಟು ಅದರೆಲ್ಲದರಿಂದ ತಾವೆಲ್ಲರೂ ಜಾಗೃತರಾಗಿರ್ಬೇಕು ಮತ್ತು ನಿಮ್ಮ ಮನೆಯವರಿಗೂ ಸಹ ಅದನ್ನು ಜಾಗೃತಿ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಾ, ಮೊಬೈಲು, ಲ್ಯಾಪ್ಟಾಪ್, ಕಂಪ್ಯೂಟರು, ಅಂತರ್ಜಾಲದ ಮೂಲಕ ನಾವು ಅನೇಕ ವ್ಯವಹಾರಗಳನ್ನ ಅನಿವಾರ್ಯವಾದರೂ ನಾವು ಮಾಡಲೇಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಬರ್ತಕ್ಕಂಥ ಅಪರಿಚಿತ ಲಿಂಕ್ಗಳಿರ್ಬೋದು, ಅಪರಿಚಿತ ವೆಬ್ಸೈಟ್ಗಳಿರ್ಬೋದು, ಅವುಗಳ ಯಾವುದನ್ನು ಕೂಡ ನಮಗೆ ಮಾಹಿತಿ ಗೊತ್ತಿಲ್ಲದಂಗೆ ನಮ್ಮ ಯಾವುದೇ ಖಾಸಗಿ ವಿಷಯಗಳಿರ್ಬೋದು, ಪಾಸ್ವರ್ಡ್ಗಳಿರ್ಬೋದು, OTPಗಳಿರ್ಬೋದು, ಯಾವುದನ್ನು ಕೊಡೋದು ನಮಗೆ ತೊಂದರೆದಾಯಕ ಆಗಿರುತ್ತೆ. ಆಮೇಲೆ ಇತ್ತೀಚೆಗೆ ಸೈಬರ್ ಅರೆಸ್ಟ್ ಅಂತಕ್ಕಂಥ ಪ್ರಕರಣಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಅಂಥವೇನಾದರೂ ಕಂಡು ಬಂದಾಗ ತಾವು ಇಮಿಡಿಯೇಟ್ ಆಗಿ ಪೊಲೀಸ್ ಇಲಾಖೆಯವರಿಗೆ ಮಾಹಿತಿಯನ್ನು ಕೊಟ್ಟು ನಮ್ಮೆಲ್ಲ ಮಾಹಿತಿಗಳು, ನಮ್ಮ ಫೋನಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಗಳು ಕದಿಯುವಂಥ ಸಂದರ್ಭಗಳು ಇರ್ತಾವೆ. ಅಂಥವುಗಳಿಗೆಲ್ಲ ಸುರಕ್ಷಿತ ಆದಂಥ ಒಂದು ತಂತ್ರಜ್ಞಾನವನ್ನು ನಾವು ಬಳಸ್ಕೊಂಡು ಎಲ್ಲೂ ಕೂಡ ನಮ್ಮ ಮಾಹಿತಿ ಸೋರಿಕೆಯಾಗದಂತೆ, ನಮ್ಮ ಹಣಕಾಸಿನ ವ್ಯವಹಾರಗಳು ಕೂಡ ಸೋರಿಕೆಯಾಗದಂತೆ ಜಾಗೃತಿಯನ್ನು ವಹಿಸಬೇಕಾದಂಥ ಅತ್ಯಗತ್ಯತೆ ಎಲ್ಲರಿಗೂ. ಬ್ಯೂರೋ ರಿಪೋರ್ಟ್, ಬಾಸರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.